ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ಕಂಟಿನ್ಯೂಟಿಂದ 4 ಮಾರ್ಕ್ಸ್ ಪ್ರಾಬ್ಲಮ್ ನೋಡೋಣ. ಆಲ್ರೆಡಿ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳಿದ್ದೆ, ಭಾಳ ಜನ ಸೊಲ್ಯೂಷನ್ ಹೇಳಿ ಅಂತ ಹೇಳ್ತಾ ಇದ್ರು. ಬೇಸಿಕ್ ಅಂತ ಹೇಳ್ತಾ ಇದ್ದಾನೆ. ಬೇಸಿಕ್ ಗೊತ್ತಿಲ್ಲ ಅಂದರೆ ಎಲ್ಲ ಪ್ರಾಬ್ಲಮ್ಸ್ ನೋಡ್ಕೊಳ್ಳಿ. ಒಂದು ವೇಳೆ ಬೇಸಿಕ್ ಗೊತ್ತಿತ್ತು, ಇನ್ನೊಂದು ಸ್ಪೆಷಲ್ ಪ್ರಾಬ್ಲಮ್ ತೆಗೆದುಕೊಂಡಿದೆ. ನಾನು ನೋಡಿರುವಾಗ ಈ ಪ್ರಾಬ್ಲಮ್ ಮಕ್ಕಳು ಡಿಫಿಕಲ್ಟ್ ಅಂತ ಫೀಲ್ ಮಾಡ್ತಾರೆ, ತಪ್ಪು ಮಾಡ್ತಾರೆ. ಸ್ಪೆಷಲ್ ಲಿಮಿಟ್ಸ್ ಬರೆಯುವಾಗ ಅದನ್ನು ಹೇಳ್ತೀನಿ, ಒಂದ್ಸಲ ನೋಡ್ಕೊಳ್ಳಿ ನೀವು ಇದನ್ನು ಕರೆಕ್ಟಾಗಿ ಮಾಡ್ಕೊಳ್ತಿದ್ದಾರೆ ಇಲ್ಲ ಅಂತ. ಭಾಳಷ್ಟು ವೇಸ್ ಇವೆ, ನಾನು ನಿಮಗೆ ಸಿಂಪಲ್ ವಿನ ಸೆಲೆಕ್ಟ್ ಮಾಡಿ ಹೇಳ್ತಾ ಇದ್ದೀನಿ. ಓಕೆ, ಆಮೇಲೆ ಇದರಲ್ಲಿ ಈ ಒಂದು ಪ್ರಾಬ್ಲಮ್ ಆಲ್ರೆಡಿ ಬೇಸಿಕ್ನಿಂದ ಇದನ್ನು ಸ್ಟಾರ್ಟ್ ಮಾಡ್ತೇನೆ. ಗೊತ್ತಿತ್ತು ಅಂದರೆ ಸೆಕೆಂಡ್ಗೆ ಸ್ವಿಚ್ ಆಗಿ ಅಥವಾ ಚೆಕ್ ಮಾಡ್ಕೊಳ್ಳಿ ನೀವು ಇದೇ ರೀತಿ ಸಾಲ್ವ್ ಮಾಡ್ತಿರಲ್ಲ ಅಂತ. ಯಾಕಂದರೆ ಎಕ್ಸಾಮ್ನಲ್ಲಿ ಬರೆಯೋದಕ್ಕಿಂತ ಮುಂಚೆ ಅಲ್ಲಿ ಅಕ್ಯುರಸಿ ಭಾಳ ಇಂಪಾರ್ಟೆಂಟ್. ಇಲ್ಲಾಂದರೆ 4 ಮಾರ್ಕ್ಸಿಗೆ 3 ಮಾರ್ಕ್ಸ್ ಬರ್ತವೆ. ಆ ರೀತಿ ಆಗಬಾರ್ದನ್ನು ಕರೆಕ್ಟಾಗಿ ಬಂತು ಅಂದರೆ ಓಕೆ, ಬಂದಿಲ್ಲ ಅಂದರೆ ಕರೆಕ್ಟಾಗಿ ವಾಚ್ ಮಾಡಿ ಅದನ್ನು ಪರ್ಫೆಕ್ಟಾಗಿ. ಆಮೇಲೆ ಈ ಮೆಥಡ್ ನೋಡ್ಬೋದು. ಲಾಸ್ಟ್ ಪ್ರಾಬ್ಲಮ್ ನೋಡಿ, ಇದು ಭಾಳ ಮುಖ್ಯವಾಗಿರುವಂಥದ್ದು. ಇದು ಗೊತ್ತಿತ್ತು ಅಂದರೆ ಪರವಾಗಿಲ್ಲ, ಇಲ್ಲಪ್ಪ ಅಂದರೆ ಕಮೆಂಟ್ ಸೆಕ್ಷನ್ ಹಾಕಿ. ಈ ಒಂದು ಸ್ಪೆಷಲ್ ಪ್ರಾಬ್ಲಮ್ ನಾನು ನಿಮಗೆ ಸಾಲ್ವ್ ಮಾಡಿ ಸಪ್ರೇಟ್ ಹೇಳಿರ್ತೇನೆ. ಓಕೆ ಫೈನ್. ಸೊ ಇದನ್ನು ಮೊದಲು ಸಾಲ್ವ್ ಮಾಡ್ತೇನೆ. ಇದು ಬಂತು ಅಂದರೆ ಸ್ಕಿಪ್ ಮಾಡಿ ಎರಡನೇ ಪ್ರಾಬ್ಲಮ್ಗೆ ಹೋಗ್ಬೋದು. ಮತ್ತು ಆಲ್ರೆಡಿ ಪ್ಲೇಲಿಸ್ಟಲ್ಲಿ 5 ಮಾರ್ಕ್ಸ್ ಸಂಬಂಧಪಟ್ಟಾಗಿ ಭಾಳಷ್ಟು ಪ್ರಾಬ್ಲಮ್ಸ್ ಮಾಡಿದ್ದೇನೆ. ಮ್ಯಾಕ್ಸಿಮದೊಂದಿಗೆ ಶೇರ್ ಮಾಡಿ, ಯಾಕಂದರೆ ಭಾಳಷ್ಟು ಮಕ್ಕಳಿಗೆ ಹೆಲ್ಪ್ ಆಗುತ್ತೆ, ಈಸಿಲಿ ಪಾಸ್ ಆಗ್ತಾರೆ. ಓಕೆ, 5 ಮಾರ್ಕ್ಸ್ ಮ್ಯಾಕ್ಸಿಮಮ್ ಕವರ್ ಮಾಡಿರ್ತೇನೆ. ಇನ್ನೂ ಏನು ಉಳಿದಿರೋದು ಭಾಳ ಬೇಗನೆ ಅಪ್ಲೋಡ್ ಮಾಡಿರ್ತೇನೆ. ಮತ್ತೊಂದು ಸ್ಮಾಲ್ ರಿಕ್ವೆಸ್ಟ್ ಇದೆ, ಚಾನಲ್ ಕೆಳಗಡೆ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ. ಯಾಕಂದರೆ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಓಕೆ, ಇಲ್ಲಾಂದರೆ ಮತ್ತೆ ನಿಮಗೆ ಸರ್ಚ್ ಮಾಡ್ತಾ ಕೊಡಬೇಕಾಗತ್ತೆ ನೋಡಿ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಮ್ಯಾಕ್ಸಿಮಮ್ ಮಕ್ಕಳು ಆಲ್ರೆಡಿ ಶೇರ್ ಮಾಡ್ತಾಯಿದ್ರೆ ಒಳ್ಳೆಯದು. ಫೈನ್. ಹೌ ಟು ಸಾಲ್ವ್ ದಿಸ್? ಇಲ್ಲಿ ನಿಮಗೆ ಪರ್ಫೆಕ್ಟಾಗಿ 5 ಮಾರ್ಕ್ಸ್ ಪಡ್ಕೊಳ್ಬೇಕು ಅಂತಂದರೆ ನಾವಿಲ್ಲಿ ಮೊದಲು ಏನು ಮಾಡಬೇಕಂದ್ರೆ, ಲೆಫ್ಟ್ ಹ್ಯಾಂಡ್ ಲಿಮಿಟ್, ಯಾರಿಗೆ ಲಿಮಿಟ್ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ, ನೀವು ಈಸಿಲಿ ಇದನ್ನು ಮಾಡ್ಕೊಳ್ಬೋದು ನೋಡಿ. ಲೆಫ್ಟ್ ಹ್ಯಾಂಡ್ ಲಿಮಿಟ್. ಓಕೆ, ಇಲ್ಲಿ ರೈಟ್ ಹ್ಯಾಂಡ್ ಲಿಮಿಟ್ ಮಾಡ್ತೇನೆ ನೋಡಿ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂದರೆ ಏನು ಮಾಡಬೇಕು, ಇಲ್ಲಿ ಲಿಮಿಟ್ ಅಂತ ಬಾರ್ದು ಎಕ್ಸ್ಟೆಂಡ್ಸ್ ಟು ಕಂಪಲ್ಸರಿ ಬರೀಬೇಕು. ಓಕೆ, ಯಾರಿಗೆ ಲಿಮಿಟ್ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ, ಈಸಿಲಿ ಮಾಡ್ಬೋದು, ಹೇಳ್ತಾ ಇದ್ದೀನಿ. ಇದನ್ನು ನೀವು ಫಾಲೋ ಮಾಡ್ಕೊಳ್ಳಿ. ಸಪೋಸ್ ರೈಟ್ ಹ್ಯಾಂಡ್ ಲಿಮಿಟ್ ಎರಡೂ ಸೈಮಲ್ಟೇನಿಯಸ್ಲಿ ಮಾಡಬೇಕಂತೇನಿಲ್ಲ, ತಿಳಿಯಿಲ್ಲ ಅಂದ್ಕೊಂಡು ಕಂಪೇರ್ ಮಾಡಿ ಬರೀತಾ ಇದ್ದೀನಿ. ಲಿಮಿಟ್ ಎಕ್ಸ್ಟೆಂಡ್ಸ್ ಟು. ಓಕೆ, ಇಲ್ಲಿ ನೋಡ್ಬೋದು, ಇಲ್ಲಿ ಏನಿದೆ, ಇಲ್ಲಿ ಎಕ್ಸ್ ನೋಡಿ, ಇಲ್ಲಿ ಏನಿದೆ 2 ಅಂತ ಇದೆ ಎರಡು ಕಡೆ, ಆಯಿತಾ. ರೈಟ್ ಅಂದರೆ ಈ ಆ್ಯರೋ ನೋಡ್ತಾ ಇದ್ರಲ್ಲ, ಲೆಫ್ಟಿಗೆ ಹೋಗ್ತಾ ಇದೆ, ಕರೆಕ್ಟ್. ಆ್ಯರೋ ಲೆಫ್ಟಿಗೆ ಹೋಗ್ತಾ ಇದೆ, ಅಥವಾ ಎಕ್ಸ್ಗೆ ಏನಿದು ಆ್ಯರೋ ಏನು ಹಿಂಗೆ ಚೂಸ್ತದೆ ನೋಡಿ, ಈ ರೀತಿ. ಈ ಸಪೋಸ್ ಇಲ್ಲಿ ಎಕ್ಸ್ ಎಲ್ಲೇ ಇರಲಿ, ಈ ರೀತಿ ನೋಡಿ, ಆ್ಯರೋ ಏನು ಇದಕ್ಕೆ ಹಿಂಗೆ ಹೋಗ್ತದೆ ಡೈರೆಕ್ಷನ್ಗೆ, ಅದು ಲೆಫ್ಟ್ ಹ್ಯಾಂಡ್ ಲಿಮಿಟ್. ಎಕ್ಸ್ನಿಂದ ದೂರ ಹೋಗ್ತಾ ಇದ್ದರೆ ಅದು ರೈಟ್ ಹ್ಯಾಂಡ್ ಲಿಮಿಟ್. ಓಕೆ, ಸೊ ಅಥವಾ ನೀವೇನು ಮಾಡ್ಬೋದು, ಈ ಆ್ಯರೋ ಲೆಫ್ಟಿಗೆ ಹೋಗ್ತಾ ಇದೆ, ಲೆಫ್ಟ್ ಹ್ಯಾಂಡ್ ಲಿಮಿಟ್. ಇದು ಯಾರೋ ರೈಟಿಗೆ ಹೋಗ್ತಾ ಇದೆ, ರೈಟ್ ಹ್ಯಾಂಡ್ ಲಿಮಿಟ್ ಅಂತ ಅಂದ್ಕೊಳ್ಳಿ. ಓಕೆ, ಯಾರಿಗೆ ಲೆಸ್ ದ್ಯಾನ್ ಆರ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಅಂದರೆ ಕನ್ಫ್ಯೂಸ್ ಆದರೆ, ಅಂದರೆ ನನ್ನ ಉದ್ದೇಶ ಏನಂದರೆ, ಇದುವರೆಗೂ ಸ್ಟಡಿ ಮಾಡಿದ್ದಿಲ್ಲ ಅಂತಂದರೂ ಸಹ, ಅವರಿಗೆ ಬೇಸಿಕ್ ಐಡಿಯಾಸ್ ಇದ್ದಿಲ್ಲ ಅಂದರೂ ಸಹ ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೀಬೇಕು, ಅದು ನನ್ನ ಉದ್ದೇಶ. ಅವ್ರಿಗೆ ತಿಳಿಬೇಕು. ಓಕೆ, ಅಂದರೆ ನಾನಿಲ್ಲಿ 2 ಅಂತ ಬರೀಲ್ಲ. ಓಕೆ, 2 ಅಂತ ಎರಡು ಕಡೆ 2 ಅಂತ ಬರೀತೇನೆ. ಫೈನ್. ಈ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತ ಬಂದಾಗ ನಾನಿಲ್ಲಿ ಸಿಂಬಲ್ ಇದು ದಾಟ್ ಇಂಡಿಕೇಟ್ಸ್ ಇಟ್ಸ್ ಗೋಯಿಂಗ್ ಟುವರ್ಡ್ಸ್ ಲೆಫ್ಟ್ ಹ್ಯಾಂಡ್ ಸೈಡ್, ಮೀನ್ಸ್ ಇಟ್ಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಂತ ಅರ್ಥ. ಇದು ರೈಟ್ ಸೈಡ್. ಇಲ್ಲಿ ನಾನಿಲ್ಲಿ ಪ್ಲಸ್ ಅಂತ ಬರೀತೇನೆ, ಅದು ಬರೀ ಸಿಂಬಲ್, ಅದು ನೆನ್ಪಿಟ್ಕೊಳ್ಳಿ. ಅದು ಮತ್ತು 2 - ಅಂತ ಅವಶ್ಯಕತೆ ಇಲ್ಲ. ಈಗೇನು ಮಾಡಬೇಕು ಅಂತಂದರೆ, ಇಲ್ಲಿ ನಾನಿಲ್ಲಿ ಫಂಕ್ಷನ್ ಹಾಕ್ಕೋಬೇಕು. ಇಲ್ಲಿ ಆ ಫಂಕ್ಷನ್ ಅಂತ ಬರೀತೀನಿ, ಇಲ್ಲಿ ಎಫ್ ಆಫ್ ಎಕ್ಸ್ ಡೈರೆಕ್ಟು ಬರಿಬೋದು. ನಾವಿಲ್ಲಿ ಒಂದು ಸಿಸ್ಟಮೆಟಿಕ್ ಬರಿಬೇಕಂತ ಬರೀತಾ ಇದ್ದೀನಿ. 4 ಮಾರ್ಕ್ಸ್ ಬರುತ್ತೆ ಅದಕ್ಕೆ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆಂಡ್ಸ್. ಈ 2 ಎಲ್ಲಿಂದ ಬರ್ತೀನಿ ಗೊತ್ತಲ್ಲ, ಇಲ್ಲಿ 3 ಇದ್ರೆ 3, 4 ಇದ್ರೆ 4, 5 ಇದ್ರೆ 5, ಇಲ್ಲಿ ಏನಿರ್ತದೆ ಅದನ್ನೆಲ್ಲ ಬರೀಬೇಕು. ಫೈನ್. ಅಚ್ಚಾ, ಫಂಕ್ಷನ್ ಇದೆ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತಂದರೆ ಲೆಫ್ಟ್ ಸೈಡಿಗೆ ಹೋಗೋದು, ಮೇಲಿಂದ ಲೆಫ್ಟ್ ಸೈಡ್ ಹೋಗ್ತಾ ಇದೆ, ಈ ಕಡೆ ರೈಟ್ ಸೈಡ್ ಹೋಗ್ತಾ. ಲೆಫ್ಟ್ ಸೈಡ್ ಅಂದರೆ ಇದು ಮೇಲಿಂದ ಬರೀಬೇಕು, ಆಯಿತಾ. ಮೇಲೆಯಲ್ಲಿ ಬರೀಬೇಕು. ಬರೀಲ್ಲ, ಇಲ್ಲಿ ಫಂಕ್ಷನ್ ಬದಲೇ kx² ಅಂತ. ಫಂಕ್ಷನ್ ಅಂತ ಬಂದಾಗ ಎರಡು ಫಂಕ್ಷನ್ ಇಲ್ಲಿ ನೋಡಿ, ಎರಡು ಇಕ್ವೇಷನ್ ಇವೆ. ನಾವು ಇದು ಮೇಲಿನ ಇಕ್ವೇಷನ್ ಬೇಕಂದ್ರೆ ಲೆಫ್ಟ್ ಸೈಡ್ ಹೋಗ್ತಾ ಇದೆ, ಲೆಫ್ಟ್ ಸೈಡಿಂದ ಬರೀಬೇಕು. ರೈಟ್, ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಈ ಕಡೆ ಬನ್ನಿ, ಲಿಮಿಟ್ ಎಕ್ಸ್ಟೆಂಡ್ಸ್ ಟು 2+ ಅಂದ್ಕೊಳ್ಳಿ. ಇದು ಆ್ಯರೋ ನೋಡ್ಬೋದು, ಆ್ಯರೋ ಈ ಕಡೆ ಹೋಗ್ತಾ ಇದೆ ರೈಟ್ ಹ್ಯಾಂಡ್ ಸೈಡ್. ಸೊ ಅಲ್ಲಿ 3 ಅಂತ ಇದೆ. ಇಲ್ಲಿ ನಾನು ಅದ್ರ ಬದಲಿ ಫಂಕ್ಷನ್ ಅಂದರೆ ಫಂಕ್ಷನ್ ಲೆಫ್ಟ್ ಹ್ಯಾಂಡ್ ಸೈಡ್ ಇದ್ದರೆ ಮೇಲಿಂದ ಬರೀಬೇಕು, ರೈಟ್ ಹ್ಯಾಂಡ್ ಸೈಡ್ ಇದ್ದರೆ ಕೆಳಗಿಂದ ಬರೀಬೇಕು. ಅದನ್ನು ಇಲ್ಲಿ ಬರೆದಿದ್ದೀನಿ. ರೈಟ್. ಸೊ ಈಗೇನು ಮಾಡೋಣ ಅಂದರೆ, ಅಪ್ಲೈಯಿಂಗ್ ಲಿಮಿಟ್ ಅಂತ ಬರೀಬೇಕು. ಅಪ್ಲೈಯಿಂಗ್ ಲಿಮಿಟ್ ಅಂದರೆ ಏನು ಮಾಡಬೇಕಿಲ್ಲ ಅಂದರೆ, ಆ ಬೆಲೆನ ಇಲ್ಲಿ ಹಾಕಬೇಕು. ಏನಿದೆ ಇಲ್ಲಿ ಬೆಲೆ, x2 ಅಂತ ಇದೆ, ಅಂದರೆ ಎಕ್ಸ್ ಬದಲಿ 2 ಅಂತ ಇಲ್ಲಿ ಹಾಕಬೇಕು ಇಲ್ಲಿ. ಸೊ ಯಾವಾಗ ಇಲ್ಲಿ ಹಾಕ್ತಿರೋ ನೋಡಿ, ಆವಾಗ ಈ ಲಿಮಿಟ್ ಬರೆಯುವಂಥ ಅವಶ್ಯಕತೆ ಇಲ್ಲ. ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ರಿಂದ ಅಪ್ಲೈಯಿಂಗ್ ದ ಲಿಮಿಟ್ ಬರೀಬಾರ್ದು. ಈಗ 2 ಅಂದರೆ ಕೆ ಜಾಗದಲ್ಲಿ 2 ಅಂತ ಬರೀರಿ.
ಏನಾಗುತ್ತೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ಈಕ್ವಲ್ ಟು ವಾಟ್ ಯು ಆರ್ ಗೆಟ್ಟಿಂಗ್ 2 ಸ್ಕ್ವೇರ್ ಅಂದರೆ 4k ಆಗುತ್ತೆ 4k ರೈಟ್. ನೀವು K4ನು ಬರಿಬೋದು, ಇದಕ್ಕೆ ನಾವು ಕಮ್ಯುಟೇಟಿವ್ ಅಂತ ಕರಿತೀವಿ. 2 ಇಂಟು 3 3 ಇಂಟು 2 ಎಲ್ಲ ಒಂದೇ. ಈಗ ನೀವು ಅನ್ಬೋದು K4 ಬರಿಬೇಕಿತ್ತಲ್ಲ, K4 ಬರೆದ್ರೂ ತಪ್ಪಿಲ್ಲ, 4k ಬರೆದ್ರೂ ತಪ್ಪಿಲ್ಲ, ಬೋತ್ ಆರ್ ಅಕ್ಸೆಪ್ಟೆಡ್ 1. ಓಕೆ ಫೈನ್, ಇದು ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಓಕೆ, ಇಂದ ಮುಂದೂ ಬರಿಬೋದು, ಅದು ಕಮ್ಯುಟೇಟಿವ್ ಇಲ್ಲ. ಇಲ್ಲಿ ಬರೆಯೋಣ. ಇಲ್ಲಿ ಅಪ್ಲೈಯಿಂಗ್ ದ ಲಿಮಿಟ್, ಇಲ್ಲಿ ಏನು ಅಪ್ಲೈ ಮಾಡಬೇಕು ಅಂತಂದರೆ ಎಕ್ಸ್ ಇಲ್ಲೇ ಇಲ್ಲ, ಕರೆಕ್ಟಾ? ಕನ್ಫ್ಯೂಸ್ ಆಗ್ಬಾರ್ದು, ಹಾಗಾಗಿ ಎಲ್ಲನೂ ಬರಿತೀನಿ. ನಾವು ಡೈರೆಕ್ಟ್ನು ಬರಿಬೋದು. ರೈಟ್ ಹ್ಯಾಂಡ್ ಲಿಮಿಟ್ ಈಸ್ ಈಕ್ವಲ್ ಟು, ಇಲ್ಲಿ ಎಕ್ಸ್ ಹಾಕಬೇಕು ಅಂತಂದರೆ ಇಲ್ಲಿ ಏನೂ ಇಲ್ಲೇ ಇಲ್ಲ, ಹಾಗಾಗಿ ದಿಸ್ ಈಸ್ ಈಕ್ವಲ್ ಟು ಓನ್ಲಿ ನಂಬರ್, ಏನಿದೆ ಆ ನಂಬರ್ನ ಬರ್ಕೊಳ್ಳಿ. ಸೊ ಕ್ಯಾನ್ ಐ ಟೇಕ್ ದಿಸ್ ಇಸ್ ಅ ಪಾರ್ಟ್ ಈಕ್ವೇಷನ್ ನಂಬರ್ 2 ರೈಟ್. ಸೊ ಅರ್ಥ ಆಯ್ತು. 1 ಮತ್ತು ಈ 2ನಲ್ಲಿ ಎಲ್ಲನೂ ಈ ರೀತಿ ಸಿಸ್ಟಮೆಟಿಕ್ ಬರೀರಿ. ಆಮೇಲೆ ಎಟ್ ಎಕ್ಸ್ ಈಕ್ವಲ್ ಟು 2 ಅಂತ ಇದೆ. ಎಟ್ ಎಕ್ಸ್ ಈಕ್ವಲ್ ಟು 2 ಅಂದರೆ ಈಗ ಚೆಕ್ ಮಾಡ್ಕೊಳ್ಳಿ, ಎಲ್ಲಿದೆ ಈಕ್ವಲ್ ಟು? ಇಲ್ಲಿ ಮೇಲೆ ಈಕ್ವಲ್ ಟು ಇದೆ, ಹೌದಾ? ಮೇಲೆ ಈಕ್ವಲ್ ಟು ಇದೆ ಅಂದರೆ ಈ ಮೇಲಿರುವಂಥ ಫಂಕ್ಷನ್ನ ಬರ್ಕೊಳ್ಬೇಕು. ಏನಿದೆ ಅದು? ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಏನಿದೆ ನೋಡಿ, kx² ಅಂತ ಇದೆ. ಅಂದರೆ ನೀವಿಲ್ಲಿ ಎಕ್ಸ್ ಬೆಲೆ ಡೈರೆಕ್ಟಾಗಿ 2 ಅಂತ ಹಾಕಬೇಕು ಅಂತ ಅರ್ಥ. k² ಅಂದರೆ ನಾನು ಇಲ್ಲಿ ಬರಿಬೋದಾ? ಎಫ್ ಆಫ್ 2 ಈಸ್ ಈಕ್ವಲ್ ಟು 4k ಅಂತ ಬರಿಬೋದಾ? ಕ್ಯಾನ್ ಐ ಟೇಕ್ ದಿಸ್ ಇಸ್ 3? ಮಕ್ಕಳಿಗೆ ಹೇಳ್ತಾ ಇದ್ದೀನಿ, K4 ಬರಿಬೋದಲ್ಲ ಸರ್, 4k ಯಾಕೆ ಬರ್ದಿದ್ದೀರಾ ಅಂತೇಳಿ. ನಂಬರ್ ಮೊದಲು ಬರೆಯುವಂಥ ಹ್ಯಾಬಿಟ್ ಇದೆ, ಬರ್ದಿದ್ದೀನಿ ಅಷ್ಟೇ. ಓಕೆ, ಇಲ್ಲಿ ನಾನು ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಕನ್ಫ್ಯೂಸ್ ಆದರೆ K4 ಬರೆದ್ರು ತಪ್ಪಿಲ್ಲ, ಅದನ್ನು ಕರೆಕ್ಟೇ. ಫೈನ್. ಈಗೇನು ಮಾಡಬೇಕು ಅಂತಂದರೆ, ಆ್ಯಕ್ಚುಲಿ ಇಲ್ಲಿ ಕ್ವಶನ್ ಪೂರ್ತಿ ತೊಗೊಂಡಿಲ್ಲ. ದ ಗಿವನ್ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಅಂತ ಇದೆ. ಓಕೆ, ಇಲ್ಲ ಬರೆದು ಬಿಡ್ಲೇನು? ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಸ್, ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಸ್, ಫೈಂಡ್ ಕೆ ಅಂತ ಕ್ವಶನ್ ಇರುತ್ತೆ. ಓಕೆ, ಕೆನ ಫೈಂಡ್ ಔಟ್ ಮಾಡಬೇಕು. ಈಗ ಇಲ್ಲಿ ಬರೀತಿ ನೋಡಿ, ಗಿವನ್ ಅವ ಆಲ್ರೆಡಿ ಹೇಳಿದನಾತ ಏನಪ್ಪ ಅಂದರೆ ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಸ್. ಓಕೆ, ಕಂಟಿನ್ಯೂಸ್ ಎಲ್ಲಿದೆ ಅಂತಂದರೆ ಇಟ್ ಈಸ್ ಕಂಟಿನ್ಯೂಸ್ ಎಟ್ ಎಕ್ಸ್ ಈಕ್ವಲ್ ಟು 2 ಅಂತ ಆಲ್ರೆಡಿ ಇದೆ. ಇಟ್ ಈಸ್ ಗಿವನ್ ಯು ಹ್ಯಾವ್ ಟು ಫೈಂಡ್ ಔಟ್ ಕೆ. ಕಂಟಿನ್ಯೂಸ್ ಅಂದ್ರೆ ಅರ್ಥ ಏನು ಅಂದರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಬೆಲೆ, ಇದು ಕಂಡೀಷನ್, ಎಲ್ಲ ಮಕ್ಕಳಿಗೆ ನೆನಪಿರಬೇಕಿದು. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಈಸ್ ಈಕ್ವಲ್ ಟು ಎಫ್ ಆಫ್ 2 ಅಂತ ಅರ್ಥ. ಓಕೆ, ವಾಟ್ ಈಸ್ ಯರ್ ಲೆಫ್ಟ್ ಹ್ಯಾಂಡ್ ಲಿಮಿಟ್? 4k. ಓಕೆ, ಬರೀಲ್ಲ ಇಲ್ಲಿ 4k. ವಾಟ್ ಈಸ್ ದ ರೈಟ್ ಹ್ಯಾಂಡ್ ಲಿಮಿಟ್ ಇಯರ್? 3. ಸಬ್ಸ್ಟಿಟ್ಯೂಟ್ ಇಯರ್ 3. ಫೈನ್. ವಾಟ್ ಈಸ್ ಯರ್ ಎಫ್ ಆಫ್ 2? ದ್ಯಾಟ್ ಈಸ್ ಈಕ್ವಲ್ ಟು 4k. ಫೈನ್. ಈಗ ಇಲ್ಲಿ ಎರಡು ಡಿಫ್ರೆಂಟ್ ವ್ಯಾಲ್ಯೂಸ್ನ ಕಂಪೇರ್ ಮಾಡಿ. ನಾನು ಇದು ಎರಡೇ ತೊಗೊಳ್ತೀನಿ, ಮತ್ತು 4k ತೊಗೊಂಡು ಕ್ಯಾನ್ಸಲ್ ಆಗುತ್ತೆ, ಹಂಗೆ ಮಾಡಬಾರ್ದು. 4k ಈಸ್ ಈಕ್ವಲ್ ಟು 3. ಡಿಫ್ರೆಂಟ್ ವ್ಯಾಲ್ಯೂನ ತೊಗೊಂಡು ಕೆ ಬೆಲೆ ಏನು ಬರಿಬೋದು ನಾವಿಲ್ಲಿ? 3. ಇದು ಕೆಳಗಡೆ ಹೋದರೆ ಡಿವೈಡ್ ಆಗುತ್ತೆ. ಭಾಳ ಜನ ನೋಡಿದ್ದೀನಿ ಪೇಪರ್ ಎವ್ಯಾಲ್ಯೂಯೇಷನ್ ಮಾಡುವಾಗ 4 ಆ ಕಡೆ ಕಳಿಸಿ -4 ಮಾಡ್ತೀರಿ. ಸೊ ಬೇಸಿಕ್ ಭಾಳ ಮುಖ್ಯ, ಇದು ಮಲ್ಟಿಪ್ಲೈ ಅದು ಡಿವೈಡ್ ಆಗುತ್ತೆ. ರೈಟ್, ಇಟ್ ಈಸ್ ಯುವರ್ ಆನ್ಸರ್. ಹಾಂ, ಇದು ನಿಮಗೆ ಥೇರಿ ಪರ್ಪೋಸ್, ಸಿ ಟಿ ಪರ್ಪೋಸ್ ಹಂಗೆ ಮಾಡ್ಬಿಡೋದು. ಸಿ ಟಿ ಪರ್ಪೋಸ್ ಏನಂದ್ರೆ ಡೈರೆಕ್ಟ್ಲಿ ಹಾಕಿ 4k ಆಗುತ್ತೆ. ಇಲ್ಲೇನಾಗುತ್ತೆ 3 ಇದೆ, ಅದ್ರ ಮೇಲೆ 2 ಹಾಕಿದಾಗ 4k ಈಕ್ವಲ್ ಟು 3 ಹಿಂಗೆ ಬರುತ್ತೆ ಡೈರೆಕ್ಟ್ಲಿ. 4k ಈಕ್ವಲ್ ಟು 3, k ಈಕ್ವಲ್ ಟು 3/4. ಸಿ ಇ ಟಿನಲ್ಲಿ ಡೈರೆಕ್ಟಾಗಿ ಮಾಡಬೇಕು, ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಬಿಟ್ಟೆಲ್ಲ ಮಾಡ್ತಾ ಕೊಡಬಾರ್ದು. ಸಿ ಇ ಟಿ ಇಸ್ ಡೈರೆಕ್ಟ್ ಹಾಕ್ಬಿಡಿ, ಯು ವಿಲ್ ಗೆಟ್ ದ ಆನ್ಸರ್. ಎನಿ ಡೌಟ್ ಹಿಯರ್? ರೈಟ್, ಯು ಕ್ಯಾನ್ ಗೆಟ್ ಅ ಸ್ಕ್ರೀನ್ ಶಾಟ್. ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಈ ರೀತಿ ನೀವು ಸಾಲ್ವ್ ಮಾಡಬೇಕು. ಓಕೆ, ಯಾರ್ಯಾರಿಗೆ ಅರ್ಥ ಆಯಿತು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ತಿಳಿದಿದ್ದಿಲ್ಲ ಅಂಥೇಳಿ ಮ್ಯಾಕ್ಸಿಮಮ್ ನನಗೆ ಶೇರ್ ಮಾಡಿ. ಹೇಳ್ತಿದ್ದು ನಾವು ಮ್ಯಾಕ್ಸಿಮಮ್ ಮಕ್ಕಳಿಗೆ ಫ್ರೀಯಾಗಿ ಹೆಲ್ಪ್ ಆಗಬೇಕು. ಅಟ್ಲೀಸ್ಟ್ ಮಿನಿಮಮ್ ಒಂದು 50 ತೆಗೆದುಕೊಳ್ಬೇಕು ಚಾನಲಿಂದ. ಓಕೆ, ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಫೈನ್, ಆ್ಯಸ್ ಪರ್ ದ ಸ್ಕೀಮ್ ಆಫ್ ಎವಲ್ಯೂಷನ್ ಹೇಳ್ತಾ ಇದ್ದೀನಿ, ಇದೇ ರೀತಿ ಬರೀಬೇಕು. ಇದು ಭಾಳಷ್ಟು ವೇಸ್ ಇವೆ, ದಿಸ್ ಇಸ್ ಅಕ್ಸೆಪ್ಟೆಡ್ ವೇ, ಯು ಕ್ಯಾನ್ ಡೂ ಇಟ್. ನಾ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದಕ್ಕೆ ನಾವು ಹೆಂಗೆ ಮಾಡೋಣ ಸೊಲ್ಯೂಷನ್? ನಾವು ಏನಂದರೆ ನೋಡಿ, ಇಲ್ಲಿ ಯಾವುದೇ ರೀತಿ ನಿಮಗೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಹಚ್ಚಬೇಕಂದ್ರೆ ಡಸ್ ನಾಟ್ ಈಕ್ವಲ್ ಟು ಅಂತ ಇದೆ. ಲೆಫ್ಟ್ ಸೈಡ್ ಆರೋ ಸೈಡ್ ಅಂತ ಏನೂ ಇಲ್ಲ. ಈ ಟೈಮ್ ಬಂದಾಗ ನೀವೇನು ಮಾಡಬೇಕು ಡ್ಯಾಡಿ? ಇದು ಸ್ಪೆಷಲ್ ಪ್ರಾಬ್ಲಮ್. ಏನು ಮಾಡಬೇಕು? ಇದಕ್ಕೆ ಲಿಮಿಟ್ ಅಂತ ಬರೋದು ಎಕ್ಸ್ ಟೆಂಡ್ಸ್ ಟು ಸಿಂಪ್ಲಿ ಔಟ್ ರೈಟ್ π/2 ಫಂಕ್ಷನ್ ಏನಿದೆ ಬರ್ಕೊಳ್ಳಿ. ರೈಟ್, ಸ್ಪೇಸ್ ಬೇಕಿಲ್ಲಿ, ಮೊದಲೇ ಡಿವೈಡ್ ಮಾಡಿಬಿಡೋಣ. ಆಮೇಲೆ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು π/2 ಅಂತ ಬರೋದು. ಓಕೆ, ಇದನ್ನು ಬರ್ಕೊಳ್ಳೋಣ. ಡಸ್ ನಾಟ್ ಈಕ್ವಲ್ ಟು ಅಂದರೆ ನಾವೇನನ್ನೋದು ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಅವಶ್ಯಕತೆ ಇಲ್ಲ. ಡಸ್ ನಾಟ್ ಅಂತಂದಾಗ ಅಂದರೆ ಎಕ್ಸ್ ಇಸ್ ನಾಟ್ ಎಟ್ ಆಲ್ ಈಕ್ವಲ್ ಟು π/2, ದಟ್ ಮೇ ಬಿ ಗ್ರೇಟರ್, ದಟ್ ಮೇ ಬಿ ಲೆಸ್. ಕರೆಕ್ಟ್, ಅದಕ್ಕೆ ನಾನು ಏನು ಬರೀತೀನಿ? ಸಿಂಪ್ಲಿ ಈ ರೀತಿ ಬರ್ಕೊಳ್ತೀನಿ.
ಬಂದಾಗ ಅಥವಾ ನೀವು ಇದಕ್ಕೆ ಲೆಫ್ಟ್ ಹ್ಯಾಂಡು ರೈಟ್ ಹ್ಯಾಂಡ್ ಅದಕ್ಕೆ ಅಪ್ಲೈ ಮಾಡಬೇಕಾಗತ್ತೆ. ಸೊ ನೋ ನೀಡ್, ಯು ಕ್ಯಾನ್ ಡೂ ಡೈರೆಕ್ಟ್ಲಿ. ಸೊ ಈಗ ಇದನ್ನು ಬರೆಯೋಣ. ಏನಾಗುತ್ತೆ ಇಲ್ಲಿ ಕೆ ಕಾಸ್ ಎಕ್ಸ್ ಡಿವೈಡಿಂಗ್ ಬೈ ಪೈ ಮೈನಸ್ 2x ಅಂತ ಇದೆ. ಇದಕ್ಕೆ ನಾವೇನು ಮಾಡೋಣ ಅಂದರೆ ನೋಡಿ, ಕಾಸ್ ಎಕ್ಸ್ ತೆಗೆದುಕೊಂಡ್ರೆ ಮ್ಯಾಲೆ 0 ಕೆಳಗೆ 0 ಪೈ/2 ಹಚ್ಚಿದಾಗ ವರ್ಕೌಟ್ ಆಗಲ್ಲ. ಮೀನ್ಸ್ ವಿಲ್ ಗೆಟ್ 0/0, ಇಟ್ ಇಸ್ ಇಂಡಿಟರ್ಮಿನೇಟ್, ಇಟ್ ಇಸ್ ನಾಟ್ ಅಲೌಡ್ ಇನ್ ದ ಮ್ಯಾಥಮೆಟಿಕ್ಸ್, ಬರೋದೇ ಇಲ್ಲ. ನಾವೇನು ಮಾಡೋಣ ಅಂದರೆ ಲೆಟ್ಸ್ ಕನ್ವರ್ಟ್ ಇಂಟು ಸೈನ್. ಹೌ ಟು ಕನ್ವರ್ಟ್? ಯಾವುದೇ ಫಂಕ್ಷನ್ ಇರಲಾಕ, ಒಂದು ವೇಳೆ ನಿಮಗೆ ಈಗ ಸೈನ್ ಥೀಟಾ ಅಂತ ತಿಳ್ಕೊ, ಯು ವಾಂಟ್ ಟು ಕನ್ವರ್ಟ್ ಇಂಟು ಕಾಸ್, ಏನು ಮಾಡಬೇಕಂದ್ರೆ ಕಾಸ್ π/2 ಮೈನಸ್ ಥೀಟಾ, ಇದು ಗೊತ್ತಿರಬೇಕು ಎಲ್ಲರಿಗೆ. ಸಪೋಸ್ ಟ್ಯಾನ್ ಥೀಟಾ ಇದೆ ಅಂತ ತಿಳ್ಕೊಳ್ಳಿ, ಯು ವಾಂಟ್ ಟು ಕನ್ವರ್ಟ್ ಇಂಟು ಕಾಟ್, ಯು ಕ್ಯಾನ್ ಕನ್ವರ್ಟ್ ಕಾಟ್ ಆಫ್ π/2 ಮೈನಸ್ ಥೀಟಾ, ಇಟ್ ವಿಲ್ ಬಿ ಕನ್ವರ್ಟೆಡ್. ಅದಕ್ಕೆ ಹೇಳ್ತಾ ಇದ್ದೀನಿ ಸೈನ್ 30, ಇಫ್ ಯು ಡೋಂಟ್ ಲೈಕ್ ಸೈನ್ 30 ಯು ಕ್ಯಾನ್ ಕನ್ವರ್ಟ್ ಇಂಟು ಕಾಸ್. ಏನು ಮಾಡಬೇಕು ಅವಾಗ? ಕಾಸ್ 90 ಮೈನಸ್ 30 ಏನಾಗುತ್ತೆ? ಸೈನ್ 30 ಬೆಲೆ ನೋಡ್ಕೊಳ್ಬೇಕಾದ್ರೆ ಇದೇನಾಗುತ್ತೆ? ಕಾಸ್ 60, ಬೋತ್ ಹ್ಯಾವಿಂಗ್ ಸೇಮ್ ಮೀನಿಂಗ್, 1/2 ಈಸ್ ಈಕ್ವಲ್ ಟು 1/2, ಕರೆಕ್ಟಾ? ರೈಟ್, ಅರ್ಥ ಆಯ್ತು ಅನ್ಕೋತಾ ಅದನ್ನು. ಗ್ರಾಫ್ ಬಗ್ಗೆ ಹೇಳಿದ್ರೆ ಈಸಿ ಮಾಡ್ಬೋದು. ಎನಿವೆ ಇದು ಸದ್ಯಕ್ಕೆ ನೆನ್ಪಿಟ್ಕೊಳ್ಳಿ. ಓಕೆ, ವಿ ಕ್ಯಾನ್ ಕನ್ವರ್ಟ್ ಲೈಕ್ ದಿಸ್, ಬೇಸಿಕ್ ಪಾರ್ಟ್ ಅದು. ನೋಡಿ ಇಲ್ಲಿ ಲಿಮಿಟ್ ಈ ರೀತಿ ಬರಿಬೇಕು. ಫೈನ್, ನೋಡಿ ಕೆ ಆಸ್ ಇಟ್ ಈಸ್ ಬರೆಯೋಣ. ಕೆ ಹೊರಗೆ ತೆಗೆದುಬೇಡ, ಹೊರಗೆ ಬೇಕಾಗಿಲ್ಲ, ಕಾನ್ಸ್ಟೆಂಟ್ ಇದೆ. ಕ್ಯಾನ್ ಐ ಕನ್ವರ್ಟ್ ಇಂಟು ಸೈನ್? ಟು ಕನ್ವರ್ಟ್ ಕಾಸ್ ಟು ಸೈನ್ ವಿ ಹ್ಯಾವ್ ಟು ರೈಟ್ ಹಿಯರ್ π/2 ಮೈನಸ್ ಎಕ್ಸ್. ರೈಟ್, ಕೆಳಗಡೆ ಏನಿದೆ ಪೈ ಮೈನಸ್ 2x ಅಂತ ಇದೆ, ಲೈಕ್ ದಿಸ್. ಈಗ ನಾನು ಹೆಂಗೂ ಮಾಡಿರಿ, ಮೇಲೆ ನ್ಯೂಮರೇಟರ್ ಸೈನ್ ಒಳಗಡೆ ಏನಿದೆ ನೋಡಿ ಅದೇ ಇಲ್ಲಿ ಬರಬೇಕು. ಅದೇ ಬರಬೇಕಂದ್ರೆ ಇಲ್ಲಿ ಡಿವೈಡಿಂಗ್ ಬೈ 2 ಬರಬೇಕು, π/2 ಆಗುತ್ತೆ. ಇಲ್ಲಿ ಡಿವೈಡ್ ಮಾಡಿದ್ರೆ ಇಲ್ಲೂ ಡಿವೈಡ್ ಮಾಡಬೇಕಾಗತ್ತೆ. ರೂಲ್ ಇದೆ ಮ್ಯಾಥಮೆಟಿಕ್ಸ್ ಒಂದಲ್ಲಿ, ಏನು ಮಾಡಿದ್ರು ಆ್ಯಡ್ ಮಾಡಿದ್ರೆ ಸಬ್ಟ್ರಾಕ್ಟ್ ಮಾಡಬೇಕು, ಮಲ್ಟಿಪ್ಲೈ ಮಾಡಿದ್ರೆ ಡಿವಿಷನ್ ಮಾಡಬೇಕು, ಇದು ರೂಲ್ ಇದೆ. ನಾನು ಏನು ಮಾಡ್ತೀನಿ ಈಗ ಮಲ್ಟಿಪ್ಲೈ ಬೈ 2 ಡಿವೈಡಿಂಗ್ ಬೈ 2 ಮಾಡ್ತೀನಿ. ಅಂದರೆ ಡಿವೈಡ್ ಮಾಡ್ತಿದ್ರೆ ಮಲ್ಟಿಪ್ಲೈ ಅಂತೂ ಮಾಡಲೇಬೇಕು, ಹೌದಾ? ಈಗ ನಾವು ಇಲ್ಲ ಈ ಪ್ರಾಬ್ಲಮ್ನ ಏನು ಮಾಡೋಣ ಅಂದರೆ ಸಿಯರ್ ಕೆ ಅಂತೂ ಹೊರಗಡೆ ಮೊದಲೇ ಬರೆದಿದ್ದೀನಿ ಬಿಕಾಸ್ ಕಾನ್ಸ್ಟೆಂಟ್. ಈ 2 ಇದೆ ನೋಡಿ, ಇದು 2 ಈ 2 ಅವಶ್ಯಕತೆ ಇಲ್ಲ ನನಗೆ, ಡಿವೈಡಿಂಗ್ ಬೈ 2 ಮಾಡ್ತೀವಿ, ಯಾಕಂದ್ರೆ ಬೇಕಾಗಿಲ್ಲಲ್ಲ, ಹೊರಗೆ ತೊಗೊಳ್ಳಿ. ಏನು ಉಳಿತಿಲ್ಲಿ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು π/2 ಸೈನ್ π/2 ಮೈನಸ್ ಎಕ್ಸ್ ಡಿವೈಡಿಂಗ್ ಬೈ. ಓಕೆ, ಸೊ ಇದು ಮೇಲಿರುವಂಥ 2 ಹೊರಗಡೆ ತೊಗೊಂಡಿದ್ದೀನಿ. ಓಕೆ, ಹೊರಗಡೆ ತೊಗೊಂಡಿದ್ದೀನಿ. ಈ 2ನ ಒಳಗಡೆ ಹೋಗಿ π/2 ಆಗುತ್ತೆ, ಬರಾಬರ್. ಎಲ್ಲ ಡೀಟೇಲ್ ಬರೀತಿ ನೋಡ್ತಾ ಹೋಗಿ. ಪೈ ಇದೆ ನೋಡಿ, ಇದು ಡಿವೈಡಿಂಗ್ ಬೈ 2 ಮೈನಸ್ ಆಲ್ರೆಡಿ 2x ಇದೆ, ಅದನ್ನು ಡಿವೈಡಿಂಗ್ ಬೈ 2, ಅಂದರೆ ಈ 2 ಒಳಗಡೆ ಕಳಿಸಿ, ಲೈಕ್ ದಿಸ್. ರೈಟ್, ಇದು ಅರ್ಥ ಆಯ್ತು ಅನ್ಕೋತೀನಿ. ಈಗ ನಾವೇನು ಮಾಡೋಣ, ಇಟ್ ಈಸ್ ಈಕ್ವಲ್ ಟು k/2 ಲಿಮಿಟ್ ಎಕ್ಸ್ ಟೆಂಡ್ಸ್ ಟು π/2 ಸೈನ್ π/2 ಮೈನಸ್ ಎಕ್ಸ್ ಡಿವೈಡಿಂಗ್ ಬೈ. ಓಕೆ, ನೋಡಿ ಕೇರ್ಫುಲಿ ನೋಡಿ, π/2 ಮೈನಸ್ ಕೆನ್ ಐ ಕಟ್ 2 ಈ 2 ಮತ್ತು ಕಟ್ ಮಾಡೋಣ. ಇಲ್ಲಿ ಇದನ್ನು ಬಿಟ್ಟರೆ ಏನು ಉಳಿಯುತ್ತೆ ಅವಾಗ ಕಟ್ ಮಾಡಿದಾಗ ನಮಗಿಲ್ಲಿ ಬರುತ್ತೆ ಎಕ್ಸ್ ಅಂತ. ರೈಟ್, ಈಗ ಅಬ್ಸರ್ವ್ ಮಾಡಿ, ಮೇಲೆ ಮತ್ತು ಕೆಳಗಡೆ ಸೇಮ್ ಇದೆ. ನಾನೇನು ಮಾಡ್ತೀನಿ, PUC ಫಸ್ಟ್ ಇಯರ್ಲಿ 5 ಮಾರ್ಕ್ಸಿಗೆ ಬರ್ತಿತ್ತು ಸ್ಯಾಂಡ್ವಿಚ್ ಥಿಯರಮ್, ನೆನಪಿರ್ಬೋದು ನಿಮ್ಗೆ. ಈಗ ನಾನು ಮಾಡೋಣ, ಲೆಟ್ ಒಂದು ಕೆಲಸ ಮಾಡ್ತೀನಿ, π/2 ಮೈನಸ್ ಎಕ್ಸ್ ಬದಲಿ ನಾನು ಏನು ಬರೀಬೋದು, ಥೀಟಾ ಅಂತ ಬರೀಬೋದಾ? ಕೆನ್ ಐ ರೈಟ್ ಲೈಕ್ ದಟ್ ಥೀಟಾ? ಅಂದರೆ ಈ π/2 ಮೈನಸ್ ಎಕ್ಸ್ ಬದಲಿ ನಾನು ಥೀಟಾ ಅಂತ ತೊಗೊಳ್ತೀನಿ. ಆ ರೀತಿ ತೆಗೆದುಕೊಳ್ಬೇಕು ಅಂದರೆ ಇಲ್ಲಿ ನೋಡ್ಬೋದು, ಆ್ಯಸ್ ಎಕ್ಸ್ ಟೆಂಡ್ಸ್ ಟು π/2, ಹೌದಾ? ಎಕ್ಸ್ π/2 ಕಡೆ ಹೋದಾಗ ಆ್ಯಸ್ ಇಟ್ ಈಸ್ ಅಪ್ರೋಚಿಂಗ್ ಟು π/2, ಅಂದರೆ ಈ ಎಕ್ಸ್ ಬೆಲೆ ನಾನು ಇಲ್ಲಿ π/2 ಹಾಕಿದೆ, ಎಕ್ಸ್ ಟೆಂಡ್ಸ್ ಟು π/2, ಈ π/2 ಮೇಲೆ ಹಾಕಿ. ವೆನ್ ಇಟ್ ಈಸ್ π/2 ವಿಲ್ ಬಿ 0, ಅದು ನನಗೆ ಬರಿಬೋದಾ? ದೆನ್ ಥೀಟಾ ವಿಲ್ ಟೆಂಡ್ಸ್ ಟು 0, ಕರೆಕ್ಟ್? ರೈಟ್, ಅದನ್ನು ನಾನು ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತೇನೆ. ಫೈನ್, ನೋಡ್ದು ಹೋಗಿ. ಓಕೆ, ಅರ್ಥ ಆಗ್ತದೆ ಅನ್ಕೋತೀನಿ. ಈಗ ಈಕ್ವಲ್ ಟು k/2 ಲಿಮಿಟ್ ಆ್ಯಸ್ ಎಕ್ಸ್ ಟೆಂಡ್ಸ್ ಟು π/2 ಥೀಟಾ ಟೆಂಡ್ಸ್ ಟು 0, ಕರೆಕ್ಟ್? ಎಲ್ಲ ನಾನು ಥೀಟಾನಲ್ಲಿ ಬರ್ಕೊಳ್ತೇನೆ, ಥೀಟಾ ಟೆಂಡ್ಸ್ ಟು 0 ಸೈನ್ ಅಂತ ಬರಿಬೋದು. ಈಗ ವಾಟ್ ಈಸ್ π/2 ಮೈನಸ್ ಎಕ್ಸ್? ಕ್ಯಾನ್ ಐ ರೈಟ್ ಹಿಯರ್ ಥೀಟಾ? ವೈ? ಬಿಕಾಸ್ I took it already, π/2 minus x theta ಆಗಿರಲಿ. ಸೊ ದಿಸ್ ಡಿನಾಮಿನೇಟರ್ ಪಾರ್ಟ್ ವಿಲ್ ಬಿ ಥೀಟಾ, ಬರಾಬರ್? ಅರ್ಥ ಆಯ್ತು ಅನ್ಕೋತೀನಿ. k/2 ಐ ಸೆ ಇಂಟು 1, ಓಕೆ, ಈಕ್ವಲ್ ಟು k/2. ನೀವು ನೋಡ್ಬೋದಲ್ಲಿ ಯಾಕೆ ಇದು 1 into 1 ಯಾಕೆ ಬರ್ದೀನಿ ಅಂತಂದರೆ ಬಿಕಾಸ್ ಲಿಮಿಟ್ ಥೀಟಾ ಟೆನ್ಸ್ ಟು 0 ಸೈನ್ ಥೀಟಾ ಬೈ ಥೀಟಾ ಈಸ್ ಈಕ್ವಲ್ ಟು 1 ಅಂತ ಇದೆ. By sandwich theorem, right? You can write by sandwich theorem, already you learned in the first year.
ಸೊ ಇದು ನಮಗೆ k/2 ಅಂತ ಬಂತು. ಇದಕ್ಕೆ ನಾನು 1 ಅಂತ ತಗೊಳ್ತೇನೆ. ಆಮೇಲೆ you see it exactly at x equal to pi/2 what happens here when at x equal to pi/2 ಅಂತಂದರೆ ಏನು ಕೊಟ್ಟಿದ್ದಾರೆ ಇಲ್ಲಿ f of x equal to 3 ಅಂದರೆ f of x equal to 3 ಅಂತ ಇದೆ. ಅಂದರೆ when you put here pi/2 you are getting 3. So can I take this as a 2, right? We got 1 and 2. You have to bit practice. ಇದು ಅರ್ಥ ಆಯ್ತು ಗೊತ್ತಿದ್ದು ಬೇರೆ ವೇನಲ್ಲಿ. ಆಮೇಲೆ given function ಏನಿದು ನೋಡಿ, given function is continuous. Given function is continuous at x equal to pi/2. ಅವಾಗ ಏನು ಬರಿಬೋದು, 1 equal to 2 ಬರಿಬೋದು. ನಾನು ಆಲ್ರೆಡಿ ಇಸ್ ಗಿವನ್ 1 equal to 2 ಅಂದರೆ what is your 1 k/2 equal to 3 ಅಂತ ಬರಿಬೋದಾ. 2 ಎರಡನ್ನ ಈಕ್ವೇಟ್ ಮಾಡೋಣ. ಅಂದರೆ k/2 is equal to 3 ಅಂದರೆ ಏನು ಮಾಡೋಣ, k is equal to ಇದು ಈ ಕಡೆ ಹೋದಾಗ ಮಲ್ಟಿಪ್ಲೈ ಆಗುತ್ತೆ 6. ಯುವರ್ ಆನ್ಸರ್. ಓಕೆ, ಸೊ ಈ ಒಂದು ವೇ ಅದು ಈ ಮೆಥಡ್ ಎಷ್ಟು ಜನರಿಗೆ ಗೊತ್ತಿತ್ತು ಕಮೆಂಟ್ ಸೆಕ್ಷನ್ ಹಾಕಿ. ಓಕೆ, ನಾನು ಹೇಳ್ತಾ ಇದ್ದೀನಿ ಭಾಳಷ್ಟು ವೇ ಇದೆ. ಐ ಫೀಲ್ ಸ್ಟೂಡೆಂಟ್ ವಿಲ್ ಡೂ ಬೆಟರ್ ಹಿಯರ್. ನಾನು ಇನ್ನೊಂದು ಮೆಥಡ್ ಹೇಳೋದು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ರು, ಟ್ರಿಗ್ನೋಮೆಟ್ರಿಯಲ್ಲಿ ಯಾರು ವೀಕ್ ಇದ್ದಾರೆ ಅದು ಕನ್ಫ್ಯೂಸ್ ಆಗುತ್ತೆ. ಓಕೆ, ಎನಿವೆ ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ದಿಸ್ ಅ ವೆರಿ ಸಿಂಪಲ್ ಪ್ರಾಬ್ಲಮ್, ರೈಟ್? ಯು ಕ್ಯಾನ್ ಫಾಲೋ ದಿಸ್ ಒನ್. ಆ್ಯಂಡ್ ಈ ಒಂದು ಪ್ರಾಬ್ಲಮ್ ಬಗ್ಗೆ ನಿಮಗೆ ಸ್ವಲ್ಪ ಹಿಂಟ್ ಹೇಳ್ತೇನೆ. ನಿಮಗೆ ಮಾಡಿ ಬಂದಿಲ್ಲ ಅಂತಂದರೂ ಪರವಾಗಿಲ್ಲ, ಐ ವಿಲ್ ಡೂ ಇಟ್. ಓಕೆ, ಕಮೆಂಟ್ ಸೆಕ್ಷನ್ ಹಾಕಿ. ಡೆಫಿನೆಟ್ಲಿ ಸೋ ಮೆನಿ ಪ್ರಾಬ್ಲಮ್ಸ್ ವಿಲ್ ಬಿ ಎಕ್ಸ್ಪ್ಲೇನ್ಡ್ ಹಿಯರ್. ಹಿಂಟ್ 1 minus cos 2x ಅಂತ ಇದೆ, ಇನ್ನೊಂದು 1 minus cos x ಅಂತ ಇದೆ. ಮೈನಸ್ ಅಂದರೆ ಏನು ಬರಿಬೇಕು ಇಲ್ಲಿ, 2 sin square x. ಇಲ್ಲೇನು ಬರೀರಿ, 2 sin square x/2. ಈ ಫಾರ್ಮ್ನ ಯೂಸ್ ಆಗುತ್ತೆ, ಈ ಫಾರ್ಮ್ನ ಯೂಸ್ ಆಗುತ್ತೆ. ಮತ್ತು ಇನ್ನೊಂದು ಮುಖ್ಯವಾಗಿ ವೆನ್ ಯು ಸಿ ದಟ್ sin x ಈಕ್ವಲ್ ಟು ಇದೊಂದು ಫಾರ್ಮ ನಿಮಗೆ ಯೂಸ್ ಆಗುತ್ತೆ, 2 sin x/2 cos x/2. ಇದನ್ನು ಯೂಸ್ ಮಾಡಿ ಮಾಡ್ಬೋದು. ತಿಳಿದೇ ಇದ್ದರೆ ಕಮೆಂಟ್ ಸೆಕ್ಷನ್ ಹಾಕಿ, ಡೆಫಿನೆಟ್ಲಿ ಒಂದು ಸಣ್ಣ ಕ್ಲಿಪ್ ಆಗುತ್ತೆ, 3-4 ಮಿನಿಟ್ಗೆ ಹೆಚ್ಚಿಗೆ ಟೈಮ್ ತೊಗೋದಿಲ್ಲ, ಸಾಲ್ವ್ ಮಾಡಿ ಹೇಳಿರ್ತೀನಿ. ಬಟ್ ಈ ಪ್ರಾಬ್ಲಮ್ ಬಿಡಬೇಡಿ, ಉಳಿಕಿದೆಲ್ಲ ಸಿಂಪಲ್ ಇದೆ, ಎನಿಬಡಿ ಕ್ಯಾನ್ ಸಾಲ್ವ್, ರೈಟ್? ಹಂಗೂ ಗೊತ್ತಾಗಿಲ್ಲ ಅಂತಂದರೆ ಪರ್ಟಿಕ್ಯುಲರ್ಲಿ ನನಗೆ ಹೇಳಿ ಎಕ್ಸಸೈಸ್ನಲ್ಲಿ ಯಾವ ಪ್ರಾಬ್ಲಮ್ ಬಂದಿಲ್ಲ ಅಂತ, ಅದನ್ನು ಮಾಡಿ ಮ್ಯಾಕ್ಸಿಮಮ್ ಜನರಿಗೆ ಏನಪ್ಪ ಮಕ್ಕಳಿಗೆ ತಿಳೋ ರೀತಿಯಲ್ಲಿ ಹೇಳೋ ಪ್ರಯತ್ನ ಮಾಡ್ತೇನೆ. ಓಕೆ, ಒಂದು ಸ್ಮಾಲ್ ರಿಕ್ವೆಸ್ಟ್ ಹೇಳಿದ್ದೀನಿ, ಸಬ್ಸ್ಕ್ರೈಬ್ ಮಾಡಿ, ಮ್ಯಾಕ್ಸಿಮಮ್ ಮಕ್ಕಳಿಗೆ ರೀಚ್ ಆಗಬೇಕು. ಯಾಕಂದರೆ ಕಂಟೆಂಟ್ ಆಲ್ರೆಡಿ ಪ್ಲೇಲಿಸ್ಟಲ್ಲಿ 5 ಮಾರ್ಕ್ಸ್ ಇರುತ್ತೆ, ಇದೇ ರೀತಿ 2 ಮಾರ್ಕ್ಸ್ 3 ಮಾರ್ಕ್ಸ್ ಮ್ಯಾಕ್ಸಿಮಮ್ ಮಾಡ್ತೇನೆ, ಈಸಿಲಿ ನೀವು ಮಾಡ್ಕೊಳ್ಬೋದು. ನೆಕ್ಸ್ಟ್ ಟಾಪಿಕ್ ಯಾವ ಒಂದು ಚಾಪ್ಟರ್ ಮೇಲೆ ಅಥವಾ ಯಾವ ಒಂದು ಕಾನ್ಸೆಪ್ಟ್ ಮೇಲೆ ಬೇಕು, ಏನು ಪ್ರಾಬ್ಲಮ್ಸ್ ಬೇಕು ಅನ್ನೋದು ಕಮೆಂಟ್ ಸೆಕ್ಷನ್ ಹಾಕಿ. ಸೊ ಮ್ಯಾಕ್ಸಿಮಮ್ ವೀಡಿಯೋ ಮಾಡಿ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ. ಓಕೆ, ಕೀಪ್ ಆನ್ ಸಪೋರ್ಟಿಂಗ್. ಚಲೋ, ಟೇಕ್ ಕೇರ್, ಮತ್ತೆ ಸಿಗೋಣ ಮುಂದೆ ಬಿಡೋದ್ರಿ.